ಈಗ ಹಿಂದೆ ಗಾದಿ ಇತ್ತು, ಸಾಲನಾರ ಮಾಡಿ ಅದೇನು ತುಪ್ಪ ಏನದು ಅಂತ ಅಲ್ಲ ರೀ. 17 ಸಾರಿ ಬಜೆಟ್ನ ಮಂಡನೆ ಮಾಡಿ ತಾವು ಅನುಭವ ಇರ್ತಕ್ಕಂಥವ್ರು ಹಿರಿಯರು ಇವತ್ತು ಪ್ರವಾಸ ಬೇಕಾ? ರಾಜ್ಯದ ಜನಕ್ಕೆ ಎಷ್ಟು ಲಕ್ಷ ಕೋಟಿ ಬಿಲ್ಗಳಿದಾವೆ ಡೆವಲಪ್ಮೆಂಟ್ ವರ್ಕಲ್ಲಿ. ಸಾಲಕ್ಕೆ ಎಷ್ಟು ತೀರಿಸ್ತಾ ಇದ್ದೀರಿ? ಡೆವಲಪ್ಮೆಂಟ್ಗೆ ಎಷ್ಟು ಉಳಿತಾ ಇದೆ? ನೀವು ಹಿರಿಯರು, GDP ಎಲ್ಲ ರೇಟನ್ನು ಡಬಲ್ ಮಾಡಿ ಅಲ್ಲಿಂದ ಆದಾಯ ಕ್ರೋಢೀಕರಣ ಮಾಡಿ ನಾನು ಆ ಲಿಮಿಟಿನ ಮೀರಿಲ್ಲ ಅಂದರೆ ನೀವು ಎಲ್ಲಿ ಏನಕ್ಕೆ ಹಿಂಗೆ ಮಾಡ್ತಾ ಇದ್ದೀರಾ? ಈಗ ಬೇಕಾ ಪ್ರವಾಸ? ಮೋಸ್ಟ್ಲಿ ನನ್ನ ಕೆಲವು ಸ್ನೇಹಿತರು ಅಲ್ಲೂ ಕೂಡ ಇದ್ದಾರೆ, ಅವ್ರನ್ನ ಹೋಗಲ್ಲ ಅಂತ ಹೇಳಿದ್ರು. ಅದೇನು ಸಮಾಧಾನ ಮಾಡೋಕ್ಕೋ ಏನು ಅಂತ ನಮ್ಗೆ ಗೊತ್ತಾಯ್ತು. ಇವತ್ತಿನ ವ್ಯವಸ್ಥೆಯಲ್ಲಿ ವಿದೇಶಿ ಪ್ರವಾಸ ಸರಿಯಲ್ಲ ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದೇ ಇನ್ನೇನು ಸಮಾಧಾನ ಮಾಡೋಕ್ಕೆ ಅಂತ ನೆನ್ನೆ ನೋಡಿದ್ರಲ್ಲ, ಎಲ್ಲರಿಗೂ ಕ್ಯಾಬಿನೆಟ್, ಎಲ್ಲ ನಿಗಮ ಮಂಡಳಿ ಅಧ್ಯಕ್ಷರಿಗೂ 20 ಚೇರ್ಮನ್ಗಳು, ಎಲ್ರಿಗೂ ಕ್ಯಾಬಿನೆಟ್. ಇಲ್ಲ, ಅದು MLC ಅವರು ಹೇಳ್ತಾ ಇದ್ದಾರಲ್ಲ 5 ವರ್ಷ ಅಬಾಧಿತ. ನಾವೇನು ಹೇಳೋದು? ಅದರಿಂದ ಈ ಸಂದರ್ಭದಲ್ಲಿ ಪ್ರವಾಸ ಒಳ್ಳೆಯದಲ್ಲ. ಜನರು ಭಾಳ ಕಷ್ಟದಲ್ಲಿದ್ದಾರೆ. ದಯವಿಟ್ಟು 3 ವರ್ಷ ಆಯ್ತಲ್ಲ ಸ್ವಾಮಿ, ಬಡವ್ರಿಗೆ ಮನೆ ಕೊಡಿ ಸ್ವಾಮಿ. ಹೋಗ್ಲಿ, ಯಾವ ತಾಲೂಕಲ್ಲಿ ಯಾರು ಮನೆ ಕೊಟ್ಟಿದ್ದೀರಾ? ಒಂದು ಮನೆ ಕೊಡಿ ಹೋಗ್ಲಿ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಜಿಲ್ಲೆಲಾರು ಕೊಡಿ. ಮನೆ ಕಟ್ಟಕ್ಕೆ ಕಾಯ್ತಾ ಇದ್ದಾರೆ. ಕೇಂದ್ರದಿಂದ 1500 1600 ಮನೆ ಒಂದೊಂದು ತಾಲೂಕಿಗೆ ಬಂದಿರೋದು ಬಿಟ್ಟರೆ 1750 ಮನೆ ಏನೂ ಬಂದಿಲ್ಲ. ಇನ್ನು ಹೆಂಗೋ 15 ಫೈನಾನ್ಸು ಅಮೌಂಟ್ ಬತ್ತಿತ್ತು. ಕಾರ್ಪೊರೇಷನ್ ಇಲ್ಲ, ಜಿಲ್ಲಾ ಪಂಚಾಯಿತಿ ಇಲ್ಲ, ತಾಲೂಕ್ ಪಂಚಾಯಿತಿ ಇಲ್ಲ, ಅದು ದುಡ್ಡಿಲ್ಲ. ನುಡಿದಂತೆ ನಡೆದ ಸರ್ಕಾರ. ಅವ್ರಿಗೇನು ಗೊತ್ತಾಯ್ತಾ ಇಲ್ವಾ? ಅವು ಇಷ್ಟೊಂದು ಅನುಭವ ಇರ್ತಕ್ಕಂಥವ್ರು. ಈಗ ಪ್ರವಾಸ ಬೇರೆ. ನಿಮ್ಮೆಲ್ರಿಗೂ ನಮಸ್ಕಾರ.